ನಮಸ್ಕಾರ. ನಾನು ಶ್ರೀನಿವಾಸ್, ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಸರ್ವರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ನಿಮ್ಮ ಕುಟುಂಬಕ್ಕೂ ಭಗವಂತ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಿ. ಯುಗಾದಿ ಹಬ್ಬದ ದಿವಸ ಒಂದೊಳ್ಳೆ ಜಮೀನು ತೋರಿಸ್ಕೊಡ್ತೀನಿ ಬನ್ನಿ. 2 ಎಕರೆ ಟೋಟಲ್ ಲ್ಯಾಂಡು, ಅಂದರೆ 2 ಎಕರೆಗೆ 1 ಗುಂಟೆ ಕಡಿಮೆ ಇದೆ. 1 ಎಕರೆ 39 ಗುಂಟೆ ಕೋಕೋನಟ್ ಮತ್ತು ಬೋರು ಇರೋವಂಥ ಒಂದು ರೆಡ್ ಸಾಯಿಲ್ ಅಂತ, ಪ್ಯೂರ್ ರೆಡ್ ಸಾಯಿಲ್. ನೋಡ್ತಾ ಇದ್ದಾರಲ್ಲ ವಿಡಿಯೋದಲ್ಲಿ, ಪ್ಯೂರ್ ರೆಡ್ ಸಾಯಿಲ್ ಇದೆ. ಈಗ ಬದನೆಕಾಯಿ ಹಾಕಿದ್ದಾರೆ. ಬದನೆಕಾಯಿ ಬೆಳೆ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಕಾರಣ ಮಣ್ಣು ಚೆನ್ನಾಗಿದೆ, ನೀರು ಕೂಡ ತುಂಬಾ ಚೆನ್ನಾಗಿದೆ. ಬೆಳೆ ಇಳುವರಿ ಮಾತ್ರ ಸಖತ್ತಾಗಿ ಬಂದಿದೆ. ಬದನೆಕಾಯಿ ನೋಡ್ತಾ ಇರ್ಬೋದು, ನಾನು ವಿಡಿಯೋ ತೋರಿಸ್ತಿದ್ದೀನಿ. ಅಂದರೆ ಮಣ್ಣು ನೀರು ಚೆನ್ನಾಗಿದ್ದಕ್ಕೇ ಈ ಥರ ಫಲ ಬರಬೇಕಾದ್ರೆ. ಮತ್ತು ಇವರು ಕೃಷಿ ಕುಟುಂಬದವರು, ಅದರಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಜಮೀನಲ್ಲಿ 50 ಕೊಕೊನಟ್ ಟ್ರೀ ಇದೆ ನೋಡಿ. ಸುತ್ತ ದೊಡ್ಡದೇನು ಮರ ತೋರಿಸ್ತಿದ್ದಲ್ಲ ಅದು ಮತ್ತು ಚಿಕ್ಕದು ಎರಡು ಸೇರಿ ಹತ್ತತ್ರ 50 ತೆಂಗಿನ ಮರ ಬರ್ತವೆ. ಅಲ್ಲಿ ಫಲ ಬಿಡೋವು ಕೂಡ ಒಂದು 30-40 ಇದೆ. ಇನ್ನೆಲ್ಲ ಚಿಕ್ಕ ಒಂದು 20 ಮರ ಇದೆ. ಎಂಟೈರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಆಗಿದೆ. ಪೈಪ್ಲೈನ್ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ತುಂಬಾ ಒಂದು ಒಳ್ಳೆ ಮಣ್ಣು ಮತ್ತು ಒಳ್ಳೆ ನೀರಿದೆ. ನೀರು ಬೆಟ್ಟು ಕೂಡ ಹೌದು. ನಿಮಗೆ ಬೋರಲ್ಲಿ ನೀರು ಹೇಗೆ ಬರುತ್ತೆ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ನೋಡಿ. ಇದು ಮಡ್ ರೋಡ್ ಅಟ್ಯಾಚ್ ಇರೋದು. ಅಂದರೆ ವಿಲೇಜಿಂದ, ಅಂದರೆ ಟಾರ್ ರೋಡಿಂದ 1.5 ಕಿಲೋಮೀಟ್ರ್ ಮಡ್ ರೋಡಲ್ಲೇ ಬರಬೇಕಾಗುತ್ತೆ. ದಯವಿಟ್ಟು ಗಮನಿಸಿ, 1.5 ಕಿಲೋಮೀಟ್ರ್ ಮಡ್ ರೋಡಲ್ಲಿ ಬರಬೇಕು. 16 ಕಿಲೋಮೀಟ್ರ್ ಫ್ರಮ್ NH, 55 ಕಿಲೋಮೀಟ್ರ್ ಫ್ರಮ್ ಮೈಸೂರು, 180 ಕಿಲೋಮೀಟ್ರ್ ಫ್ರಮ್ ಬೆಂಗಳೂರು. ಇದೇನು ಮೈಸೂರು ಟು ಊಟಿ ಹೈವೇ ಇದೆಲ್ಲ ಬೇಗೂರು, ಆ ಹೈವೇಯಿಂದ ಹತ್ತತ್ರ 16 ಕಿಲೋಮೀಟ್ರ್ ಬರಬೇಕಾಗುತ್ತೆ ಈ ಲ್ಯಾಂಡ್ಗೆ. 1.5 ಕಿಲೋಮೀಟ್ರ್ ಮಡ್ ರೋಡಲ್ಲಿ ಹೋಗ್ಬೇಕಾಗುತ್ತೆ ನೋಡಿ. ಸುಮ್ಮನೆ ಒಂದು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಗ್ರಿಕಲ್ಚರ್ ಏನು ಎಕ್ವಿಪ್ಮೆಂಟ್ ಇದೆ ಅದೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಜನರ ಪ್ರಾಪರ್ಟಿ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಏನು ಬೇಕು, ಲಾಯರ್ಗೆ ಲೀಗಲ್ಗೆ ಏನು ಬೇಕು ಡಾಕ್ಯುಮೆಂಟ್ಸು ಖಂಡಿತ ನಾವು ಕೊಡೋಣ. ನೋಡಿ, ಇದೇ ಬೋರ್ ಅದು ತುಂಬಾ ಚೆನ್ನಾಗಿದೆ ನೀರು. ನಾನು ನಿಮ್ಗೆ ಹೇಳ್ತಾ ಇದ್ದೆ ನೀರು ತೋರಿಸ್ಕೊಡ್ತೀನಿ ಬನ್ನಿ ಅಂತ. ನೀವು ತೋರಿಸ್ಕೊಡ್ತೀನಿ ನೀರು ನೋಡಿ ಯಾವ ರೀತಿ ಬರ್ತದೆ ನೀರು ಅಂತ. ಹತ್ತತ್ರ 3 ಇಂಚು ನೀರಿದೆ. ತುಂಬಾ ಒಳ್ಳೆ ವಾಟರ್ ಬೆಲ್ಟು. ನೋಡೋದಲ್ಲ, ನೀರಂತೂ ಸಾಕತ್ತಾಗಿದೆ, ಸಫಿಷಿಯೆಂಟ್ ನೀರು ನೋಡಿ. ಪ್ರೈಸ್ ಹೇಳ್ತಾ ಇರೋದು 27 ಲಕ್ಷ ಪರ್ ಎಕರು, 27 ಲಕ್ಷ ಪರ್ ಎಕರ್ ಹೇಳ್ತಿರೋದು ಅವರು. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಆದರೆ ನನ್ನ ಪ್ರಕಾರ ಹೆಚ್ಚು ಕಡಿಮೆ ಒಂದು 25 ಲಕ್ಷ ಮೇಲೆ ಆಸ್ಪಾಸಲ್ಲಿ ಆಗ್ಬೋದು. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ ನೋಡಿ. ಪ್ಯೂರ್ ರೆಡ್ ಸಾಯಿಲು ನೋಡಿ. ಇದು ಏನು ಕಾಲೇಜ್ ರೀತಿ ಬಿಟ್ಕೊಂಡ್ರೆ ಜಮೀನು, ಇಲ್ಲಿ ಏನಾದರೂ ಬೇರೆ ಬೆಳೆ ಬೆಳಿಬೋದು. ನೀವು ಆರ್ಕನೆಟ್ ಹಾಕೋಬೋದು, ಅಥವಾ ಬೇರೆ ಫ್ರೂಟ್ಸ್ ಗಿಡ ಹಾಕೋಬೋದು, ಅಥವಾ ನೀವೇನಾದ್ರು ವೆಜಿಟೇಬಲ್ ಆಗಲಿ ಎನಿವನ್ ಬೇರೆ ಕ್ರಾಪ್ಸ್ ಮಾಡ್ತಿದ್ರೆ ಮಾಡ್ಬೋದು. ಏನು ಸುತ್ತ ಜಮೀನು ಸೈಡ್ ಇದೆಲ್ಲ ಆ ಸೈಡಲ್ಲಿ ಮಾತ್ರ ಕೊಕೊನಟ್ ಹಾಕಿದ್ದಾರೆ ಅವರು. ಮಧ್ಯೆ ಇವರು ಕೃಷಿ ಕುಟುಂಬ, ನಾನು ಹೇಳ್ದಂಗೆ ಮೂಲ ಕೃಷಿ ಕುಟುಂಬ. ಕೃಷಿನ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದರಿಂದ ಅವರು ಮಧ್ಯೆ ಖಾಲಿ ಬಿಟ್ಕೊಂಡು ಇವರು ಬೇರೆ ಬೇರೆ ಬೆಳೆ ಬೆಳೀತಾಯಿದ್ರು. ವೆಜಿಟೇಬಲ್ ಇರ್ಬೋದು, ಪ್ರತಿಯೊಂದು ಇರ್ಬೋದು. ಅವರೊಂದು 27 ಲಕ್ಷ ಹೇಳ್ತೀನಿ, ಅಂದರೆ 1 ಲಕ್ಷ ಹೆಚ್ಚು ಕಮ್ಮಿ ಮಾಡಿಸ್ಕೊಡಿ ಅಂತ ಹೇಳ್ತಾಯಿದ್ದಾರೆ. ಅಂದರೆ 26 ಲಕ್ಷ. ನನ್ನ ಪ್ರಕಾರ ಒಂದು 25 ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಈ ರೇಟ್ಗೆ ಎಲ್ಲೂ ಕೂಡ ಕೊಕೊನಟ್ ವಿತ್ ಬೋರ್ ಇರೋದು ಸಿಗೋದು ತುಂಬಾ ಕಡಿಮೆ. ಅದರಿಂದ ಒಂದು ಒಳ್ಳೆ ಲ್ಯಾಂಡ್ ಅನ್ಕೋತೀನಿ. ದಯಮಾಡಿ ನೇರವಾಗಿ ವಿಸಿಟ್ ಮಾಡಿ ತೋರಿಸ್ಕೊಡ್ತೀನಿ. ಒಂದು ಜಾಕ್ ಫ್ರೂಟ್ ಟ್ರೀನೂ ಕೂಡ ಇದೆ, ಅದು ಕೂಡ ಒಂದೊಳ್ಳೆ ಫಲ ಬಿಟ್ಟಿದೆ. ಜಾಕ್ ಫ್ರೂಟ್ ತೋರಿಸ್ಕೊಡ್ತೀನಿ ಬನ್ನಿ. ಮಣ್ಣು ಚೆನ್ನಾಗಿದೆ, ಭೂಮಿನೂ ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಎಲ್ಲ ಇರೋವಂಥ ಒಂದು ಲ್ಯಾಂಡು. ಬಟ್ ಏನಂದರೆ 1.5 ಕಿಲೋಮೀಟ್ರ್ ಮಾತ್ರ ಮಡ್ ರೋಡಲ್ಲಿ ಹೋಗಬೇಕಾಗುತ್ತೆ. ಅದು ನಕಾಶೆ ರೋಡ್ ಇದೆ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ ಜಮೀನು ತೋರಿಸ್ಕೊಡೋಣ. ನಿಮ್ಮ ಆರೈಕೆ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯಾರು ಜಮೀನು ತಗೊಳ್ಬೇಕು ಅಂತ ಕನಸು ಕಾಣ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಮುಂದಿನ ಯುಗಾದಿ ಹಬ್ಬನ ನೀವು ನಿಮ್ಮ ಸ್ವಂತ ಜಮೀನಿನಲ್ಲೇ ಆಚರಿಸುವಂತಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.